ಶ್ರೀ ಗುರು ಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಫೆಬ್ರವರಿ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಫೆಬ್ರವರಿ ತಿಂಗಳಲ್ಲಿ ಬದಲಾಗುವ ಗ್ರಹಗಳ ಬಗ್ಗೆ ತಿಳ್ಕೊಳ್ಳೋಣ. ಫೆಬ್ರವರಿ 11ನೇ ತಾರೀಕು ಬುಧ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾನೆ. ಫೆಬ್ರವರಿ 12ನೇ ತಾರೀಕು ಸೂರ್ಯ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾನೆ. ಫೆಬ್ರವರಿ 27ನೇ ತಾರೀಕು ಬುಧ ಮತ್ತೊಮ್ಮೆ ಕುಂಭರಾಶಿಯಿಂದ ಮೀನರಾಶಿಯನ್ನು ಪ್ರವೇಶ ಮಾಡ್ತಾನೆ. ಇದಿಷ್ಟು ಬದಲಾಗುವಂತಹ ಗ್ರಹಗಳು. ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಫೆಬ್ರವರಿ ತಿಂಗಳಲ್ಲಿ ಕುಂಭರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ನೋಡಿ, ಮಾಸ ಭವಿಷ್ಯಗಳು ಖಂಡಿತವಾಗಲೂ ಎಲ್ಲ ವೀಕ್ಷಕರ ಒಂದು ಉತ್ತಮವಾದ ಗುರಿ ಮುಟ್ಟುವ ಕಡೆಗೆ ಮಾರ್ಗದರ್ಶನಗಳು ಖಂಡಿತವಾಗಲೂ ಇರುತ್ತೆ. ಅದರಲ್ಲೂ ಈ ಗ್ರಹಗಳ ಪರಿವರ್ತನೆಗಳ ಬಹಳಷ್ಟು ಅನುಕೂಲಗಳನ್ನು ತಂದುಕೊಡೋದಕ್ಕೆ ಕಾರಣಗಳಿರುತ್ತೆ. ಕುಂಭರಾಶಿಯವರು ಕಳೆದ 4-5 ವರ್ಷಗಳಿಂದ ಸಾಡೆ ಸಾತಿನ ಪ್ರಭಾವಗಳನ್ನು ನೋಡ್ತಾನೆ ಬಂದಿದ್ದೀರಾ. ಸೊ ಮಾರ್ಚ್ 28ರ ನಂತರ ಶನಿ ಪರಿವರ್ತನೆ ಆಗುವಂಥದ್ದು ಒಂದು ದೊಡ್ಡ ಪ್ರಮಾಣದ ಅಭಿವೃದ್ಧಿಗಳನ್ನು ಕುಂಭರಾಶಿಯವರಿಗೆ ಖಂಡಿತವಾಗಲೂ ಕೊಡುತ್ತೆ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಖಂಡಿತ ತಿಳಿಸ್ತೇನೆ. ಸೊ ಕುಂಭರಾಶಿಯವರು ಓವರಾಲ್ ಒಂದು ಶುಭ ಸಮಯದ ಕಡೆಗೆ ಪ್ರಯಾಣ ಬೆಳೆಸ್ತಾ ಇರ್ತಾರೆ. ಈಗ ಇಲ್ಲಿಂದ ಶುರುವಾಗುವಂತಹ ಪರಿವರ್ತನೆಗಳು ಕುಂಭರಾಶಿಯವರಿಗೆ ದೊಡ್ಡ ಪ್ರಮಾಣದ ಅಭಿವೃದ್ಧಿಗಳನ್ನು ಕೊಡೋದಕ್ಕೆ ಕಾರಣಗಳಾಗುತ್ತೆ. ಏಕೆಂದರೆ ಪ್ರತಿನಿತ್ಯ ಮನುಷ್ಯ ಪ್ರಯತ್ನಗಳನ್ನು ಮಾಡ್ತಾನೆ ಇರ್ತಾನೆ. ಪ್ರತಿಫಲಗಳಲ್ಲಿ ವ್ಯತ್ಯಾಸಗಳು ಉಂಟಾಗ್ತಾನೆ ಇರುತ್ತೆ. ಬಟ್ ಈ ಸಮಯದಲ್ಲಿ ಇಲ್ಲಿಂದ ನಡೆಯುವ ಮುಂದಿನ ಪ್ರಯತ್ನಗಳೆಲ್ಲ ಕುಂಭರಾಶಿಯವರು ಒಂದು ಉತ್ತಮವಾದ ಗುರಿ ಮುಟ್ಟುವ ಕಡೆಗೆ ಖಂಡಿತ ಪ್ರಯತ್ನಗಳು ಸಕ್ಸಸ್ಸನ್ನು ಕೊಡುತ್ತೆ ಅಂತ ಹೇಳ್ಬೋದು. ಆರೋಗ್ಯದ ವಿಚಾರಗಳಲ್ಲಿ ಸ್ವಲ್ಪ ಗಮನಗಳನ್ನು ಕೊಡುವಂತಹ ಮಾಸ ಇದಾಗಿರುತ್ತೆ. ಏಕೆಂದರೆ ಲಗ್ನ ರಾಶಿಯಲ್ಲಿ ಶನಿ ಮತ್ತು ಸೂರ್ಯನ ಸಂಚಾರ, ಫೆಬ್ರವರಿ 12ರ ನಂತರದಲ್ಲಿ ಸೂರ್ಯ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾನೆ. ಕುಜ ಪಂಚಮ ಭಾವದಲ್ಲಿ ಅಂದರೆ ಪೂರ್ವಪರ ಪುಣ್ಯಸ್ಥಾನದಲ್ಲಿ ಕುಜನ ಸಂಚಾರ ಆಗುವುದರಿಂದ ಹೆಚ್ಚಿನದಾಗಿ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಕುಂಭರಾಶಿಯವರಿಗೆ ಅತ್ಯಂತ ಅವಶ್ಯಕವಾಗುತ್ತೆ. ಅದರಲ್ಲೂ ಕೂಡ ಸ್ನಾಯುಗಳು ಮತ್ತು ನರಗಳಿಗೆ ಸಂಬಂಧಪಡುವ ಆರೋಗ್ಯದ ವಿಚಾರಗಳು, ಸ್ತ್ರೀಯರಿಗೆ ಸ್ವಲ್ಪ ಹಾರ್ಮೋನ್ ವ್ಯತ್ಯಾಸಗಳಾಗುವಂಥದ್ದು ಅಥವಾ ಥೈರಾಯ್ಡ್ ಇಂತಹ ಸಮಸ್ಯೆಗಳು ಬರೋದಕ್ಕೆ ಕಾರಣಗಳು ಇರುತ್ತೆ. ಏಕೆಂದರೆ ದ್ವಿತೀಯಾಷ್ಟಮದಲ್ಲಿ ರಾಹು ಮತ್ತು ಕೇತುವಿನ ಸಂಚಾರ ಆಗ್ತಾ ಇರುತ್ತೆ. ಕೇತುವಿನ ಮೇಲೆ, ಅಷ್ಟಮದಲ್ಲಿರುವಂತಹ ಕೇತುವಿನ ಮೇಲೆ ಕುಜನ ದೃಷ್ಟಿ ಅನ್ನುವಂಥದ್ದು ಬೀಳುತ್ತೆ. ಸೊ ಈ ಒಂದು ಕಾಂಬಿನೇಷನ್ ಕುಂಭರಾಶಿಯವರು ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತವಾಗುತ್ತೆ. ಶನಿ ಪರಿವರ್ತನೆ, ಗುರು ಪರಿವರ್ತನೆ ಇದೆರಡೂ ಕೂಡ ಕುಂಭರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ಶುಭ ಫಲಗಳನ್ನು ಕೊಡುತ್ತೆ. ಯಾವಾಗಲೂ ನಮ್ಮ ಗ್ರಹಗತಿಗಳು ಒಂದು ಶುಭ ಸ್ಥಾನದ ಕಡೆಗೆ ಹೊರಡ್ತಾ ಇದೆ ಅನ್ನುವಂಥದ್ದು ಕೂಡ ಶುಭ ಸೂಚನೆಯೇ. ಏಕೆಂದರೆ ಗುರು ನೀಚ ಕ್ಷೇತ್ರಕ್ಕೆ ಹೊರಡ್ತಾ ಇದ್ದಾನೆ ಅನ್ನೋದು ಒಂದು ರೀತಿಯಲ್ಲಿ ನೆಗೆಟಿವ್, ಆದರೆ ನೀಚ ಕ್ಷೇತ್ರವನ್ನು ಬಿಟ್ಟು ಹೊರಡ್ತಾ ಇದ್ದಾನೆ ಅನ್ನೋದು ಒಂದು ಪಾಸಿಟಿವ್ ಆಗುತ್ತೆ. ಅದೇ ರೀತಿಯಲ್ಲಿ ಕುಂಭರಾಶಿಯವರು ಈ ಗುರು ಮತ್ತು ಶನಿಯ ಪರಿವರ್ತನೆ ಶುಭ ಸ್ಥಾನದ ಕಡೆಗೆ ಹೊರಡ್ತಾ ಇದೆ ಅನ್ನುವಂಥದ್ದು ಈಗಿಂದ ಒಂದು ಫೌಂಡೇಶನ್ ಅಥವಾ ಅಭಿವೃದ್ಧಿಗಳನ್ನು ಕೊಡೋದಕ್ಕೆ ಕಾರಣಗಳು ಉಂಟಾಗುತ್ತೆ. ಈ ಮಾಸಗಳಲ್ಲಿ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಟ್ಟರೆ ಯಾವುದೇ ದೊಡ್ಡ ಪ್ರಮಾಣದ ಏರುಪೇರುಗಳಾಗೋದಕ್ಕೆ ಅವಕಾಶ ಇರೋದಿಲ್ಲ. ವಾಕ್ಯಗಳನ್ನು ಸ್ವಲ್ಪ ಸೌಮ್ಯ ಮಾಡಿಕೊಳ್ಳೋದು ಅತ್ಯಂತ ಅವಶ್ಯಕವಾಗುತ್ತೆ. ಇಲ್ಲದೇ ಇದ್ದರೆ ನಿಮ್ಮ ವಾಕ್ಯಗಳೇ ನಿಮಗೆ ನಿಷ್ಠೂರಗಳನ್ನು ಸೃಷ್ಟಿ ಮಾಡುತ್ತೆ. ಅದರಿಂದ ಅನಿರೀಕ್ಷಿತವಾಗಿ ಧನ ವ್ಯಯಗಳು ಹೆಚ್ಚಿನ ಪ್ರಮಾಣದಲ್ಲಿ ಉಂಟಾಗುತ್ತೆ. ಆದರೆ ಈ ಫೆಬ್ರವರಿ ಸಂಪೂರ್ಣ 1 ತಿಂಗಳ ಕಾಲ ಕುಂಭರಾಶಿಯವರಿಗೆ ಧನಾಗಮನ ಬಹಳ ವಿಶೇಷವಾಗಿ ಆಗುತ್ತೆ. ಯಾವುದೇ ಹಣಕಾಸಿನ ನಿರೀಕ್ಷೆಗಳಿದ್ದರೆ, ಬ್ಯಾಂಕ್ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಅಥವಾ ಯಾರಿಗಾದರೂ ಸಹಾಯ ಮಾಡಿರುವಂತಹ ಹಣವನ್ನು ಹಿಂಪಡೆಯುವಂತಹ ವಿಚಾರಗಳಿದ್ದರೆ ಫೆಬ್ರವರಿ ತಿಂಗಳಲ್ಲಿ ಕುಂಭರಾಶಿಯವರು ಸಕ್ಸಸ್ಸನ್ನು ಕಾಣ್ತೀರ. ಈ ವಿಚಾರಗಳು ಖಂಡಿತ ಅಭಿವೃದ್ಧಿಯನ್ನು ಪಡ್ಕೊಳ್ಳುತ್ತೆ. ಯಾಕೆಂದರೆ ಶುಕ್ರ
ಧನಸ್ಥಾನದಲ್ಲಿ ಉಚ್ಚ ಕ್ಷೇತ್ರದಲ್ಲಿರ್ತಾನೆ. ಖಂಡಿತ ಇದು ಶುಭ ಫಲಗಳನ್ನು ಕೊಡುತ್ತೆ. ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ, ಹಣಕಾಸಿನ ಅಭಿವೃದ್ಧಿ. ಒಡಹುಟ್ಟು ಪರಾಕ್ರಮ ಸ್ಥಾನಾಧಿಪತಿಯಾದಂತಹ ಕುಜ ಪಂಚಮದಲ್ಲಿರ್ತಾನೆ. ಒಡಹುಟ್ಟುಗಳ ನಡುವೆ ಸಾಮರಸ್ಯ ಸ್ವಲ್ಪ ಕೊರತೆ ಉಂಟಾಗುತ್ತೆ. ಸಣ್ಣ ಪುಟ್ಟ ವಿಚಾರಗಳು ನಿಷ್ಠುರಗಳನ್ನು ತಂದುಕೊಡೋದಕ್ಕೆ ಕಾರಣಗಳಿರುತ್ತೆ. ಅದರಲ್ಲೂ ಈ ತಿಂಗಳ 27ರ ನಂತರ ಬುಧ ನೀಚ ಕ್ಷೇತ್ರಕ್ಕೆ ಬರುವಂಥದ್ದು. ಸೋದರಿಯರ ನಡುವೆ ಆರೋಗ್ಯದಲ್ಲಿ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳು ಅಥವಾ ಪ್ರಾಪರ್ಟಿಗೆ ಸಂಬಂಧಪಡುವ ವಿಚಾರಗಳು ಸ್ವಲ್ಪ ವೈಮನಸ್ಯಗಳನ್ನು ಒಡಹುಟ್ಟುಗಳ ನಡುವೆ ತರೋದಕ್ಕೆ ಕಾರಣಗಳಿರುತ್ತೆ. ಸ್ವಲ್ಪ ಇದನ್ನು ಅವಾಯ್ಡ್ ಮಾಡ್ಕೊಳ್ಳೋದು ಉತ್ತಮ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಸ್ವಲ್ಪ ಆಲಸ್ಯ ಅನ್ನುವಂಥದ್ದು ಹೆಚ್ಚಾಗುತ್ತೆ. 4th ಹೌಸ್ ಲಾರ್ಡ್ ಶುಕ್ರ ಉಚ್ಚ ಕ್ಷೇತ್ರದಲ್ಲಿರ್ತಾನೆ. ಆದರೂ ಕೂಡ ಪಂಚಮದಲ್ಲಿರುವಂತಹ ಕುಜ ಸ್ವಲ್ಪ ಹಿನ್ನಡೆಯನ್ನು ಕೊಡ್ತಾನೆ. ಪ್ರಯತ್ನಗಳನ್ನು ಹೆಚ್ಚಿಸ್ಕೊಂಡ್ರೆ ಕುಂಭರಾಶಿಯವರಿಗೆ ಮಕ್ಕಳ ವಿಚಾರದಲ್ಲಿ, ಅದರಲ್ಲೂ ಕೂಡ ವಿದ್ಯಾರ್ಜನೆ ಮಾಡುವಂತಹ ವಿಚಾರಗಳಲ್ಲಿ ಅಭಿವೃದ್ಧಿಗಳನ್ನು ಕಾಣಬಹುದು. ಕಾನ್ಸಂಟ್ರೇಷನ್ ಸ್ವಲ್ಪ ಜಾಸ್ತಿ ಇಟ್ಕೊಳ್ಬೇಕು. ಭೂಮಿಗೆ ಸಂಬಂಧಪಡುವಂತಹ ವಿಚಾರಗಳು, ಪ್ರಾಪರ್ಟಿ ಖಂಡಿತ ಅಭಿವೃದ್ಧಿಗಳಾಗತ್ತೆ. ಗುರುಬಲ ಬರುವ ತನಕ ವೆಯ್ಟ್ ಮಾಡಿದರೆ ಖಂಡಿತ ಶುಭ. ಬಟ್ ಈ ಸಮಯಗಳಲ್ಲಿ ಹೆಚ್ಚಿನ ಆಫರ್ಗಳು ಬರೋದಕ್ಕೆ ಅವಕಾಶಗಳಿರುತ್ತೆ. ಏಕೆಂದರೆ ಆ ಸ್ಥಾನಾಧಿಪತಿ ಶುಕ್ರ ಉಚ್ಚನಾಗಿದ್ದಾನೆ. ಗುರು ಕೂಡ ಆ ಸ್ಥಾನದಲ್ಲಿ. ಅಂದರೆ ಗುರು ಶುಕ್ರರ ಪರಿವರ್ತನೆ ಕುಂಭರಾಶಿಯವರಿಗೆ ವಾಹನ ಮತ್ತು ಪ್ರಾಪರ್ಟಿ ಅಭಿವೃದ್ಧಿಗಳನ್ನು ಕೊಡೋದಕ್ಕೆ ಕಾರಣವಾಗುತ್ತೆ. ಮಾತೃವಿನ ಆರೋಗ್ಯದಲ್ಲಿಯೂ ಕೂಡ ಖಂಡಿತವಾಗ್ಲೂ ಅಭಿವೃದ್ಧಿಗಳನ್ನು ನಿರೀಕ್ಷೆ ಮಾಡಬಹುದು. ಯಾವುದೇ ಸಮಸ್ಯೆಗಳು ಉಂಟಾಗೋದಿಲ್ಲ. ಸಂತಾನದ ಅಂಚಿನಲ್ಲಿರುವಂಥವರು ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಖಂಡಿತ ಶುಭ. 5th ಹೌಸಲ್ಲಿ ಕುಜನ ಸಂಚಾರ ಅದು ರಿಟ್ರೋಗೇಷನ್ನಲ್ಲಿರೋದರಿಂದ ಸುಬ್ರಹ್ಮಣ್ಯನ ದರ್ಶನ ಮಾಡಿದರೆ ಖಂಡಿತ ಶುಭವಾಗುತ್ತೆ. ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು ಶುಭ. ಪಂಚಮಾಧಿಪತಿ ಬುಧ ಈ ತಿಂಗಳ 27ರ ನಂತರ ನೀಚ ಕ್ಷೇತ್ರಕ್ಕೆ ಬರೋದರಿಂದ ನೀಚತ್ವ ಭಂಗ ಆಗುತ್ತೆ. ಯಾಕೆಂದರೆ ಶುಕ್ರನು ಕೂಡ ಅದೇ ರಾಶಿಯಲ್ಲಿ ಉಚ್ಚ ಕ್ಷೇತ್ರದಲ್ಲಿರ್ತಾನೆ. ಯಾವುದೇ ಒಂದು ಗ್ರಹ ನೀಚತ್ವದಲ್ಲಿದ್ದರೆ ಅದೇ ರಾಶಿಯಲ್ಲಿ ಇನ್ನೊಂದು ಗ್ರಹ ಉಚ್ಚ ಸ್ಥಾನಕ್ಕೆ ಬರುವಂಥದ್ದು ನೀಚತ್ವ ಭಂಗ ಆಗೋದಕ್ಕೆ ಕಾರಣ ಆಗುತ್ತೆ. ಅದಕ್ಕೆ ಸುಬ್ರಹ್ಮಣ್ಯ ಮತ್ತು ದುರ್ಗಾ ಪರಮೇಶ್ವರಿಯ ದರ್ಶನ ಮಾಡುವಂಥದ್ದು ಅಥವಾ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು ಸಂತಾನದ ಅಂಚಿನಲ್ಲಿರುವಂಥವರಿಗೆ ಅತ್ಯಂತ ಅವಶ್ಯಕವಾಗುತ್ತೆ. ಶತ್ರು ಋಣ ರೋಗಸ್ಥಾನ ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಖಂಡಿತ ಶುಭ ಫಲಗಳನ್ನು ಕಾಣ್ತೀರಾ. ಇನ್ವೆಸ್ಟ್ಮೆಂಟ್ ಅಥವಾ ವ್ಯವಹಾರ, ಪಾರ್ಟ್ನರ್ಶಿಪ್ ಖಂಡಿತ ಅಭಿವೃದ್ಧಿಗಳನ್ನು ಕೊಡುತ್ತೆ. ಮಾಂಗಲ್ಯ, ವಿವಾಹ, ದಾಂಪತ್ಯ. ಸಪ್ತಮಾಧಿಪತಿಯಾದಂತಹ ಸೂರ್ಯ ವ್ಯಯಭಾವದಲ್ಲಿ ಬುಧಾದಿತ್ಯ ಯೋಗದಲ್ಲಿರ್ತಾನೆ. ದಂಪತಿಗಳ ನಡುವೆ ಆರೋಗ್ಯದಲ್ಲಿ ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ಕಾಣಬಹುದು. ಸ್ವಲ್ಪ ಶನಿ ದೃಷ್ಟಿ ಬೀಳೋದ್ರಿಂದ ಸ್ನಾಯುಗಳು ಮತ್ತು ಮೂಳೆಗಳಿಗೆ, ನರಗಳಿಗೆ ಸಂಬಂಧಪಡುವ ಆರೋಗ್ಯದ ವಿಚಾರಗಳಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಂಡುಬರುತ್ತೆ. ಇದಕ್ಕೆ ಸತತವಾಗಿ ದುರ್ಗಾ ಪರಮೇಶ್ವರಿಯ ದರ್ಶನ ಮತ್ತು ಆಂಜನೇಯನ ದರ್ಶನ ಮಾಡುವಂಥದ್ದು ಖಂಡಿತ ಶುಭ. ವಿವಾಹದ ಅಂಚಿನಲ್ಲಿರುವಂಥವರಿಗೆ ಗುರುಬಲದ ನಿರೀಕ್ಷೆಗಳು ಅತ್ಯಂತ ಅವಶ್ಯಕವಾಗುತ್ತೆ. ಇನ್ನೊಂದು 3-4 ತಿಂಗಳಲ್ಲಿ ಕುಂಭರಾಶಿಯವರಿಗೆ ಗುರುಬಲ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಖಂಡಿತ ಸಕ್ಸಸ್ಸನ್ನು ಕೊಡುತ್ತೆ. ಮೃತ್ಯುಸ್ಥಾನದಲ್ಲಿ ಕೇತು ಅವನ ಮೇಲೆ ಕುಜನ ದೃಷ್ಟಿ. ಸಣ್ಣ ಪುಟ್ಟ ಗಾಯಗಳು ಉಂಟಾಗುವಂಥದ್ದು ಅಥವಾ ಸರ್ಜರಿಗಳಾಗೋದಕ್ಕೆ ಕಾರಣಗಳಿರುತ್ತೆ. ಸುಬ್ರಹ್ಮಣ್ಯನ ಮತ್ತು ಗಣಪತಿಯ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಖಂಡಿತ ಶುಭ ಆಗುತ್ತೆ. ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಅತ್ಯಂತ ಅವಶ್ಯಕ. ಅಷ್ಟಮ ಭಾವದ ಮೇಲೆ ಗುರು ದೃಷ್ಟಿ ಕೂಡ ಬೀಳ್ತಾ ಇದೆ. ಸೊ ಗುರು ಅದನ್ನೆಲ್ಲ ಪರಿಹರಿಸುವ ಪ್ರಯತ್ನಗಳನ್ನು ಖಂಡಿತವಾಗ್ಲೂ ಮಾಡ್ತಾನೆ. 9ನೇ ಮನೆ ಭಾಗ್ಯಸ್ಥಾನ. ಭಾಗ್ಯಾಧಿಪತಿ ಶುಕ್ರ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಪಿತೃವಿನ ಒಂದು ಅನುಗ್ರಹ, ಆಶೀರ್ವಾದ ಪಡೆಯುವಂತಹ ಸಮಯ. ಯಾವುದೇ ಭೂಮಿಗೆ ಸಂಬಂಧಪಡುವಂತಹ ವಿಚಾರಗಳಿದ್ದರೆ ಅಥವಾ ಪಿತ್ರಾರ್ಜಿತ ಆಸ್ತಿಪಾಸ್ತಿಗಳು ಅಭಿವೃದ್ಧಿಗಳನ್ನು ಪಡ್ಕೊಳ್ಳುತ್ತೆ. ಖಂಡಿತ ಪ್ರಯತ್ನಗಳನ್ನು ಮಾಡ್ಬೋದು. ಮಾಸ ಭವಿಷ್ಯಗಳಲ್ಲಿ ಶುಕ್ರ ಸಂಪೂರ್ಣ 1.5-2 ತಿಂಗಳ ಕಾಲ ಉಚ್ಚ ಕ್ಷೇತ್ರದಲ್ಲಿ ಸಿಗುವಂಥದ್ದು ಬಹಳ ಅಪರೂಪ. ಮಕರ, ಕುಂಭ ಇಂತಹ ರಾಶಿಯವರಿಗೆ ಈ ಶುಕ್ರನ ಸಂಚಾರಗಳು ಅತಿಶಯವಾದ ಅಭಿವೃದ್ಧಿಗಳನ್ನು ತಂದುಕೊಡುತ್ತೆ. ಈಗ ನೀವು ಮಾಡುವಂತಹ ಎಲ್ಲ ಪ್ರಯತ್ನಗಳು ಉತ್ತಮವಾದಂತಹ ಪ್ರತಿಫಲಗಳನ್ನು ಖಂಡಿತವಾಗ್ಲೂ ಕೊಡುತ್ತೆ. ಭಾಗ್ಯೋದಯಗಳಿಗೆ ಅವಕಾಶಗಳು ಉಂಟಾಗುತ್ತೆ. ಹಣಕಾಸಿನಲ್ಲಿ ಅಭಿವೃದ್ಧಿಗಳನ್ನು ಕಾಣ್ತೀರ. ಕರ್ಮ ಉದ್ಯೋಗ ಸ್ಥಾನಾಧಿಪತಿಯಾದಂತಹ ಕುಜ ಪಂಚಮದಲ್ಲಿದ್ದಾನೆ. ಸ್ವಲ್ಪ ಉದ್ಯೋಗದಲ್ಲಿ ಕಿರಿಕಿರಿ,
ಇಂತಹ ವಿಚಾರಗಳು ಕುಂಭರಾಶಿಯವರನ್ನು ಬಾಧಿಸುತ್ತೆ. ಉದ್ಯೋಗದಲ್ಲಿ ಯಾವುದೇ ಪರಿವರ್ತನೆಗಳನ್ನು ಖಂಡಿತವಾಗ್ಲೂ ಮಾಡಬೇಡಿ, ಸ್ವಲ್ಪ ವೆಯ್ಟ್ ಮಾಡಿದರೆ ಖಂಡಿತ ಶುಭ ಆಗುತ್ತೆ. ಮಾರ್ಚ್ 28ರ ನಂತರದಲ್ಲಿ ಕುಂಭರಾಶಿಯವರಿಗೆ ಜನ್ಮಶನಿಯ ಬಿಡುಗಡೆ ಉದ್ಯೋಗದಲ್ಲಿ ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ಕೊಡುತ್ತೆ. ತುಂಬ ಶಾರ್ಟ್ ಟೈಮ್ ಇದೆ, ಬಹಳ ಸಮಯದಿಂದ ಕಾಯ್ತಾ ಬಂದಿದ್ದೀರಾ, 2-2.5 ವರ್ಷಗಳಿಂದ ವೆಯ್ಟ್ ಮಾಡಿದ್ದೀರಾ, ಇನ್ನೊಂದು 1-1.5 ತಿಂಗಳ ಕಾಲ ವೆಯ್ಟ್ ಮಾಡಿದರೆ ಕುಂಭರಾಶಿಯವರಿಗೆ ಉದ್ಯೋಗದಲ್ಲಿ ಒಂದು ದೊಡ್ಡ ಪ್ರಮಾಣದ ಸಕ್ಸಸ್ಸನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಈ ಸಮಯದಲ್ಲಿ ಯಾವುದೇ ಪರಿವರ್ತನೆಗಳನ್ನು ಖಂಡಿತ ಮಾಡಬೇಡಿ. ಏಕಾದಶ ಲಾಭಸ್ಥಾನ, ಲಾಭಾಧಿಪತಿ ಗುರು ಸುಖ ಸ್ಥಾನದಲ್ಲಿದ್ದಾನೆ. ಸುಖಾಪೇಕ್ಷೆಗಳಿಗೆ ಧನವ್ಯಯ ಮಾಡಿಸೋದಕ್ಕೆ ಸ್ವಲ್ಪ ಕಾರಣಗಳು ಉಂಟಾಗುತ್ತೆ. ಬಟ್ ಗುರುದೃಷ್ಟಿ ಶುಭ ಫಲಗಳನ್ನು ಕೊಡುತ್ತೆ. ಕರ್ಮಾಧಿಪತಿ ಕುಜ ಪಂಚಮದಲ್ಲಿದ್ದರೂ ಕೂಡ ಲಾಭಸ್ಥಾನವನ್ನು ನೋಡ್ತಾನೆ. ಸೊ ಕೃಷಿ ಭೂಮಿಗೆ ಸಂಬಂಧಪಡುವಂತಹ ವಿಚಾರಗಳು ಅಭಿವೃದ್ಧಿಗಳನ್ನು ಪಡ್ಕೊಳ್ಳೋದಕ್ಕೆ ಕಾರಣಗಳು ಇರುತ್ತೆ, ಖಂಡಿತ ಶುಭವಾಗುತ್ತೆ. ವ್ಯಯಭಾವವನ್ನು ಮೋಕ್ಷಸ್ಥಾನ, ಫೆಬ್ರವರಿ ತಿಂಗಳ ಮಧ್ಯಭಾಗದ ತನಕ ರವಿ ಮತ್ತು ಬುಧ ವ್ಯಯದಲ್ಲಿದ್ದು ಗುರುದೃಷ್ಟಿ ಬೀಳ್ತಾ ಇರುತ್ತೆ. ಸೊ ವಿಷ್ಣು ಆರಾಧನೆ, ವಿಷ್ಣು ಸಂಬಂಧವಾದ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಖಂಡಿತ ಪುಣ್ಯ ಸಂಪಾದನೆ ಆಗುತ್ತೆ. ಫೆಬ್ರವರಿ 11-12ರ ನಂತರದಲ್ಲಿ ಬುಧಾದಿತ್ಯ ಯೋಗ ಜನ್ಮಲಗ್ನ ರಾಶಿಯಲ್ಲಾಗುವಂಥದ್ದು ಇನ್ನೂ ಹೆಚ್ಚಿನ ಫಲಗಳನ್ನು ಕೊಡುತ್ತೆ. ಸ್ವಲ್ಪ ಪಿತೃವಿನ ಆರೋಗ್ಯ ಅಂದರೆ ತಂದೆಯ ಆರೋಗ್ಯ, ಸೋದರಿಯರ ವಿಚಾರದಲ್ಲಿ ಸ್ವಲ್ಪ ಆರೋಗ್ಯದ ವಿಚಾರಗಳು, ಇದನ್ನೆಲ್ಲ ಗಮನಿಸಿಕೊಳ್ಳುವಂಥದ್ದು ಕುಂಭರಾಶಿಯವರಿಗೆ ಅತ್ಯಂತ ಅವಶ್ಯಕವಾಗುತ್ತೆ. ಸೊ ಮುಂದಿನ ದಿನಗಳಲ್ಲಿ ಮಾರ್ಚ್ 28ರ ಶನಿ ಪರಿವರ್ತನೆ, ಮೇ 14ರ ಗುರುವಿನ ಪರಿವರ್ತನೆ, ಇದೆಲ್ಲ ಅತಿಶಯವಾದ ಅಭಿವೃದ್ಧಿಗಳನ್ನು ತಂದುಕೊಡುತ್ತೆ. ಉದ್ಯೋಗದಲ್ಲಿ ಯಾವುದೇ ಪರಿವರ್ತನೆಗಳನ್ನು ಈ ಮಾಸಗಳಲ್ಲಿ ಖಂಡಿತವಾಗ್ಲೂ ಮಾಡಬೇಡಿ. ಎಲ್ಲ ನವಗ್ರಹಗಳು ಕೂಡ ಕುಂಭರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡುವಂಥವರಾಗಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರ.